ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷ ಕಾವೇರಿ. ಟೇಕ್ ನಂಬರ್ 2 ಸ್ವಲ್ಪ ಫಾಸ್ಟಾಗಿ ಹೇಳಬೇಕು. ನಂಗೆ ಗೊತ್ತು ಇಂಟ್ರೋ ಲೈಟ್ ಸ್ಲೋ ಹೇಳಿದ್ರೆ ಹಾಗಂತ, ಬಟ್ ಏನು ಮಾಡಲಿ, ನನ್ನ ಎಡಿಟರ್ ನನಗೆ ಹೇಳಿದ್ದಾರೆ ಅದು ಸ್ವಲ್ಪ ಸ್ಲೋ ಆಗಿ ತೊಗೊಂಡು ಹೋಗು ವೀಡಿಯೋನ, ಆಗ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ. ಸೊ ಓಕೆ, ಇನ್ನೊಂದ್ಸಲ ಇಂಟ್ರೊಡಕ್ಷನ್ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷ ಕಾವೇರಿ. ನಮಸ್ಕಾರ. ನನ್ನ ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ನಾನಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನೊಂದು ಕ್ವೆಶನ್ ಆ್ಯಂಡ್ ಆನ್ಸರ್, ಅಂದರೆ ನಿಮ್ಮ ಹತ್ರ ನಾನು ಕೇಳಿದ್ದೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ, ಬಟ್ ನೋ ಪರ್ಸ್ನಲ್ ಕ್ವೆಶನ್ಸ್ ಅಂತ. ಸೊ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ. ಒಂದಿಷ್ಟು ಕ್ವೆಶನ್ಸ್ನ ನಾನು ಚೂಸ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ಈ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಲೈಕ್ ಆನ್ಸರ್ ಮಾಡೋದು, ನಾನು ನೀವು ಮಾತಾಡೋದಾಗಲಿ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತ. ಆ್ಯಂಡ್ ಬೆಸ್ಟ್ ಕ್ವೆಶನ್ಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ನ ಚೂಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ದಿ ಕಾನ್ಕರರ್ ಅನ್ನೋರು ಹೌ ಈಸ್ ಯುವರ್ ಲೈಫ್ ನೌ ಅಂತ ಕೇಳಿದ್ದಾರೆ. ಬಿಂದಾಸ್, ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದ್ದೀನಿ. ಆ್ಯಂಡ್ ಇನ್ನೇನು ಹೇಳೋದು, ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಲ್ಲ ರೀತಿಯಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವೆಶನ್, ಇದು ನನ್ನ ಫ್ಯಾನ್ ಪೇಜ್ ಕೇಳಿರೋದು, ವರ್ಷ ಎಕ್ಸ್ ಫ್ಯಾಂಟಸೀಸ್ ಅಂತ. ಸೊ ಏನು, ಹೌ ಡು ಯು ಎಡಿಟ್ ಯುವರ್ ವೀಡಿಯೋಸ್ ವರ್ಷ ಅಕ್ಕ ಅಂತ ಕೇಳಿದ್ದೀರಾ. ಕೆಲವೊಂದು ಸಲ ನಾನೇ ಎಡಿಟ್ ಮಾಡ್ತೀನಿ. ಆ್ಯಂಡ್ ಈಗ ತುಂಬ ಸ್ಟ್ರೆಸ್ಫುಲ್ ಆಗಿರೋದ್ರಿಂದ ನನ್ನ ತಮ್ಮ ಎಡಿಟ್ ಮಾಡಿಕೊಡ್ತಾನೆ, ಅಂದರೆ ಕಸಿನ್ ಬ್ರದರ್. ಸೊ ಅವ್ನು ಎಡಿಟ್ ಮಾಡ್ತಾನೆ ನನ್ನ ವೀಡಿಯೋಸ್ ಎಲ್ಲ. ಆ್ಯಂಡ್ ರೀಸೆಂಟ್ ವೀಡಿಯೋಸ್ ಎಲ್ಲ ನೋಡಿರ್ಬೋದು, ಎಲ್ಲ ಅವನೇ ಮಾಡ್ತಾ ಇರೋದು. ಯಶಿನ್ ಕಟ್ಸ್ ಅಂತ, ಕುಟ್ಸ್ ಏನೋ ನಿನ್ನ ಹೆಸರು? ಕಟ್ಸ್, ಯಶಿನ್ ಕಟ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವನು ಆ ಪೇಜ್ ಇದೆ, ಹೋಗಿ ಫಾಲೋ ಮಾಡಿ, ಗೊತ್ತಾಗುತ್ತೆ ಅವ್ನು ಯಾವ ಥರ ಎಲ್ಲ ಎಡಿಟ್ ಮಾಡ್ತಾನೆ ಅಂತ. ಸೊ ಅವನೇ ನಂಗೆ ಇದರಲ್ಲೆಲ್ಲ ಈಗ ಹೆಲ್ಪ್ ಮಾಡ್ತಾ ಇರೋದು. ಆ್ಯಂಡ್ ಈವನ್ ಈಗ ನೀವು ನೋಡ್ತಿರೋ ಯೂಟ್ಯೂಬ್ ವ್ಲಾಗ್ ಎಡಿಟಿಂಗ್ ಆದರೂ ಅವರೇ ಮಾಡಿರೋದು. ಸೊ ಇಷ್ಟೇ. ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಯಾವ್ದಾದ್ರು ಒಂದು ಸಿಂಪಲ್ ವಿಡಿಯೋ ಎಡಿಟಿಂಗ್ ಟ್ರಿಕ್ನ ನಾನು ಹೇಳ್ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ತಸ್ಮಿಯಾ ಬೇಗಮ್ ಅವ್ರು ಕೇಳಿರೋದು, ಯುವರ್ ಕಂಟೆಂಟ್ ಈಸ್ ಓನ್ ಆರ್ ಕಾಪಿಡ್ ಅಂತ. ಸೊ ಈ ಅಂದರೆ ನಾನು ಮಾಡೋಂಥ ಕಂಟೆಂಟ್ ಎಲ್ಲನೂ ಕಾಪಿಡ್ ಅಂತ ಹೇಳೋಕ್ಕಾಗಲ್ಲ. ಕಾಪಿಡ್ ಅನ್ನೋ ವರ್ಡೇ ಬರಲ್ಲ ಇಲ್ಲಿ, ಬಿಕಾಸ್ ನಾನು ಅವರ ವೀಡಿಯೋಸ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ನಾನು ಮಾಡೋದು. ಆ್ಯಂಡ್ ತುಂಬ ಜನ ಟ್ಯಾಗ್ ಕೂಡ ಮಾಡಿರ್ತೀರ ಈ ಟ್ರೆಂಡ್ನ ಮಾಡಿ ಅಂತ. ಸೊ ಆ ಟ್ರೆಂಡ್ ಅಂತ ಬರೋದೇ, ಸೊ ಅದನ್ನ ಫಾಲೋ ಮಾಡಬೇಕು ಅಂತ ಎಲ್ಲರೂ. ಅದಕ್ಕೋಸ್ಕರ ಅದೊಂದು ಇನ್ಸ್ಪೈರ್ ಆಗಿ ತೊಗೊಂಡು ಆ ವಿಡಿಯೋನ ಮಾಡಿರ್ತೀನಿ ಹೊರತು ಕಾಪಿ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಆಲ್ಮೋಸ್ಟ್ ಒಂದು 80% ನಾನೆಲ್ಲ ಓನ್ ಕಂಟೆಂಟೇ ಮಾಡಿರೋದು. ನೀವು ನೋಡ್ಬೋದು ನನ್ನ ಮೇಕಪ್ ವೀಡಿಯೋಸ್ ಎಷ್ಟೊಂದೆಲ್ಲ ಓನ್ ಕಂಟೆಂಟ್ ಇರೋದು. ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ವೀಡಿಯೋಸ್ ಆಗಲಿ, ಲಿಪ್ಸಿಂಕ್ ಆಗಲಿ, ಸಮ್ ಟ್ರೆಂಡಿಂಗ್ ಅಂದರೆ ಸಮ್ ಟ್ರಾನ್ಸಿಷನ್, ಅದೆಲ್ಲ ನನ್ನದೇ ಓನ್ ವಿಡಿಯೋ ಆಗಿರುತ್ತೆ. ಸೊ ಕಾಪಿಡ್ ಅಲ್ಲ. ಆ್ಯಂಡ್ ಅದ್ರ ಜೊತೆ ಇನ್ನೊಂದಿಷ್ಟು ಕ್ವೆಶನ್ಸ್ ಕೇಳಿದ್ದಾರೆ, ವಿಚ್ ಎಡಿಟಿಂಗ್ ಆ್ಯಪ್ ಯು ಆರ್ ಯೂಸಿಂಗ್. ಸೊ ಮೊಬೈಲ್ ಅಂತ ಬಂದಾಗ ಇನ್ಶಾರ್ಟ್ ಆ್ಯಂಡ್ ಕ್ಯಾಪ್ಕಟ್ ಹಾಗೂ VN, ಈ 3 ಬೇಸಿಕ್ ಆ್ಯಪ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಈಸಿಯಾಗಿ ಎಡಿಟ್ ಮಾಡ್ಬೋದು. ಇನ್ನೂ ತುಂಬ ಈಸಿ ಬೇಸಿಕಲ್ಲೇ ಮಾಡಬೇಕು ಅಂದರೆ ಇನ್ಶಾರ್ಟ್ ಈಸ್ ಬೆಸ್ಟ್ ಫಾರ್ ಬಿಗಿನರ್ಸ್ ಯಾರ್ಯಾರು ವೀಡಿಯೋ ಎಡಿಟಿಂಗ್ ಮಾಡಬೇಕು ಅವರೆಲ್ಲ ಇನ್ಶಾರ್ಟ್ ಬೆಸ್ಟ್ ಅಂತ ಹೇಳ್ತೀನಿ, ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಇನ್ಶಾರ್ಟ್ ಎಲ್ಲ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್, ನೀವೇನಾದರೂ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡಬೇಕು ಅಂದರೆ ನಂಗೆ ಇನ್ನೂ ಕ್ವಾಲಿಟಿ ಇರಬೇಕು, ಕ್ಯಾಮ್ರಾದಲ್ಲಿ ಮಾಡಿ ಇದರಲ್ಲಿ ಹಾಕಿ ವೀಡಿಯೋ ಮಾಡಬೇಕು ಅಂದರೆ ಅಫ್ಕೋರ್ಸ್ ಇದು ಫೈನಲ್ ಕಟ್ ಪ್ರೋ ಅಂತಿದೆ, ಪ್ರೀಮಿಯಮ್ ಪ್ರೋ ಹಾಗೂ ಡಾವಿನ್ಸಿ ಅಂತಿದೆ. ಬಟ್ ಇದೆಲ್ಲ ಕಲರ್ ಗ್ರೇಡಿಂಗ್ ಮತ್ತು ಹೈಯರ್ ಕ್ವಾಲಿಟಿ ವರ್ಷನ್, ಅಂದರೆ ತುಂಬ ದೊಡ್ಡ ಎಡಿಟರ್ಸ್ ಇವರೆಲ್ಲ ಯೂಸ್ ಮಾಡಿ ಮೂವೀಸ್ಗೆ ಇದಕ್ಕೆಲ್ಲ ಎಡಿಟ್ ಮಾಡೋವಂಥ ಆ್ಯಪ್ಸ್. ಅದು ತುಂಬಾ ಟಫ್ ಇದೆ. ನೀವು ನಾರ್ಮಲ್ ವೀಡಿಯೋಸ್ ಸ್ಮಾಲ್ ವೀಡಿಯೋಸ್ ಮಾಡೋರು ಹಾಗಿದ್ರೆ ನೀವು ಫೋನಲ್ಲೇ ಎಡಿಟ್ ಮಾಡಿ ಇನ್ಶಾರ್ಟಲ್ಲಿ ಮಾಡ್ತಾ ಹೋಗ್ಬೋದು. ಈಸಿ ಇದೆ ಅದರಲ್ಲಿ. ಆ್ಯಂಡ್ ಇನ್ನೊಂದು ಕೇಳಿದರೆ, ಸಜೆಸ್ಟ್ ಅ ಗುಡ್ ಮೈಕ್ರೋಫೋನ್. ಸೊ ಮೈಕ್ರೋಫೋನ್ ಅಂದರೆ ಮೈಕ್ ನಾನು ಯೂಸ್ ಮಾಡ್ತಿರೋದು ರೋಡ್ ಮೈಕ್. ಅದ್ರ ಜೊತೆಗೆ DJI ಮೈಕ್ ಕೂಡ ಇದೆ, ಅದನ್ನು ಯೂಸ್ ಮಾಡ್ಬೋದು. ಅದು ಬಡ್ಜೆಟ್ ಫ್ರೆಂಡ್ಲಿ. ರೋಡ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಕ್ವಾಲಿಟಿ ಆಗಲಿ ಇದಾಗಲಿ, ಈಗ ನೀವು ನನ್ನ ವಾಯ್ಸ್ ಕೇಳಿಸ್ಕೊತಿರೋದು ರೋಡ್ ಮೈಕ್ದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗಿರೋಂಥ ಮೈಕ್ ಇದೆ, ಬಿಕಾಸ್ ಇದು ಕ್ಯಾಮ್ರಾಗೂ ಯೂಸ್ ಆಗುತ್ತೆ ಆ್ಯಂಡ್ ಫೋನ್ಗೂ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಹಾಗೂ ಐ ಲೈಕ್ ಯುವರ್ ಪ್ರೆಸೆಂಟೇಷನ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಸ್ಮಿಯಾ ಬೇಗಮ್. ನೆಕ್ಸ್ಟ್ ಕ್ವೆಶನ್, ಪೂಜಾ ಫಿಟ್ನೆಸ್ ಲವರ್ 4 ಅವ್ರು ಕೇಳಿರೋದು, ಹೌ ಯು ಮೋಟಿವೇಟ್ ಯುವರ್ ಸೆಲ್ಫ್
ವೆನ್ ಯು ಫೀಲ್ ಲಾಸ್ ಆ್ಯಂಡ್ ಹೂ ಮೇಕ್ಸ್ ಯು ಮೋಟಿವೇಟ್ ಆಲ್ವೇಸ್. ಸೊ 2 ಕ್ವೆಶನ್ಸ್ ಕೇಳಿದೆ. ನಾನು ಹೇಳಿದ್ದು ಒಂದೇ ಕ್ವೆಶನ್ಸ್, ಯಾರು 2-3 ಕೇಳ್ತಾ ಇದ್ದೀರಾ. ದಟ್ಸ್ ಓಕೆ, ಆನ್ಸರ್ ಮಾಡ್ತೀನಿ. ಸೊ ಹೌ ಯು ಮೋಟಿವೇಟ್ ಯುವರ್ ಸೆಲ್ಫ್, ಹೇಗೆ ಅಂದರೆ ಲೈಕ್ ಸೆಲ್ಫ್ ಲವ್. ನನಗೆ ಲೈಕ್ ಈಗ ನಿಮಗೆ ತುಂಬ ಜನಕ್ಕೆ ಇನ್ಸೆಕ್ಯೂರ್ ಫೀಲ್ ಎಲ್ಲ ಇರುತ್ತಲ್ಲ, ಸೊ ಆ ಇನ್ಸೆಕ್ಯೂರಿಟಿನೆಲ್ಲ ಆಚೆ ಹಾಕಿದ್ರೆ ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಮೋಟಿವೇಟ್ ಆಟೋಮ್ಯಾಟಿಕ್ ಬರುತ್ತೆ. ಆ್ಯಂಡ್ ಮಾರ್ನಿಂಗ್ ಎದ್ದಿದ ತಕ್ಷಣ ಮೋಟಿವೇಟ್ ಯುವರ್ ಸೆಲ್ಫ್, ಯಾ ಓಕೆ ನನಗೆ ಇದಾಗುತ್ತೆ ಮಾಡೋಕ್ಕೆ, ಅದಾಗುತ್ತೆ ಇದಾಗುತ್ತೆ. ನೀವು ಇಲ್ಲ ನನಗೆ ಇದು ಮಾಡೋಕ್ಕಾಗಲ್ಲ ಅಂತಂದರೆ ಯು ಕ್ಯಾನ್ ಡೂ ಇಟ್, ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಮಾಡಿ. ಸೊ ಅದೊಂದು ಮೋಟಿವೇಟ್, ಸೆಲ್ಫ್ ಮೋಟಿವೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ నేను ಹೂ ಮೇಕ್ಸ್ ಯು ಮೋಟಿವೇಟ್ ಆಲ್ವೇಸ್, ಮೀ ಮೈ ಸೆಲ್ಫ್ ಆ್ಯಂಡ್ ಐ. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿರೋರು ಆಹನಾ ಎಂ ಶೆಟ್ಟಿ ಅವರು, ನಗುಮುಖದ ನೆನಪುಗಳು ಅಂದರೆ ಏನು ಮ್ಯಾಮ್? ಇದು ನನ್ನ ಒಂದು ಹೊಸ ಪೇಜ್, ಅಂದರೆ ಒಂದು ವಿಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿ ಟೀಮ್ ಅಂತ ಮಾಡಿದ್ದೀನಿ. ಸೊ ನಿಮಗೆ ಯಾವುದೇ ರೀತಿಯಾದ ಇವೆಂಟ್ಸ್ ಆಗಲಿ ಅಥವಾ ವೆಡ್ಡಿಂಗ್ ಶೂಟ್, ಲೈಕ್ ಏನೇ ಶೂಟ್ಸ್ ಎಲ್ಲ ಬೇಕು ಅಂದ್ರೂ ನೀವು ಆ ಪೇಜ್ಗೆ ಇನ್ಬಾಕ್ಸ್ ಮಾಡ್ಬೋದು. ನನ್ನ ಟೀಮ್ ನಿಮಗೆ ರಿಪ್ಲೈ ಮಾಡ್ತಾರೆ, ಏನೇನು ಅಂತೆಲ್ಲ ಹೇಳ್ತಾರೆ. ಸೊ ನೀವು ನಿಮ್ಮ ಡೀಟೇಲ್ಸ್ ಏನಿದೆ ಅವ್ರಿಗೆ ಕೊಟ್ಟರೆ ನಮ್ಮ ಕಡೆಯಿಂದ ಏನೇನು ಡೀಟೇಲ್ಸ್ ಬೇಕು ನಿಮಗೆ ಅದು ಸಿಗುತ್ತೆ. ಸೊ ಆ ಶೂಟ್ನೆಲ್ಲ ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಕೂಡ ಕೊಡ್ತೀವಿ. ಆ್ಯಂಡ್ ವಿತ್ ದಟ್ ಅದೇ ನಿಮ್ಗೆ ಯಾವ ರೀತಿ ಬೇಕು ಅಂತೆಲ್ಲ ಹೇಳಿದ್ರೆ ಅದೇ ಥರ ಮಾಡಿ ನಿಮಗೆ ಕೊಡ್ತಾರೆ. ಐ ಪರ್ಸ್ನಲಿ ಲೈಕ್ ನನ್ನ ಟೀಮ್ ವರ್ಕ್ಸ್ ಎಲ್ಲ ನನಗಿಷ್ಟ. ಸೊ ನಿಮಗೂ ಅದೇ ರೀತಿ ನೀವು ನೋಡಿರ್ಬೋದಲ್ಲ ನಾನು ಎಡಿಟಿಂಗ್ಸ್ ಎಲ್ಲ, ಸೊ ಅದೇ ರೀತಿ ಎಡಿಟಿಂಗ್ಸ್ ಎಲ್ಲ ನಿಮಗೂ ಸಿಗುತ್ತೆ. ಆ್ಯಂಡ್ ವೆಡ್ಡಿಂಗ್ ಅಂದರೆ ಇನ್ನೂ ಬೇರೆ ಥರನೇ ಇರುತ್ತೆ. ಅಲ್ಲಿ ಹೋಗಿ ನೀವು ಇನ್ಬಾಕ್ಸ್ ಮಾಡಿ ನಿಮ್ಗೆ ಯಾವುದೇ ರೀತಿಯಾದ ಶೂಟ್ಸ್ ಬೇಕು ಅಂದ್ರೂ ಅವ್ರು ನಿಮಗೆ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ವೆಡ್ಡಿಂಗ್ ಬ್ಯೂಟಿಫುಲ್ ಫೋಟೋಸ್. ಆ್ಯಂಡ್ ನಗುಮುಖದ ನೆನಪುಗಳು ಅಂತಲೇ ಯಾಕೆ ಚೂಸ್ ಮಾಡಿದೆ ಅಂದರೆ, ಈಗ ನಗುಮುಖದ ಅಂತ ಹೆಸ್ರು ಬಂದ ತಕ್ಷಣ ನೆನಪಾಗದೆ ಅಪ್ಪು ಸರ್ ಅವರು. ಸೊ ಅದೊಂದು ಇನ್ಸ್ಪೈರ್ ಆಗಿ ತೊಗೊಂಡೆ. ಆ್ಯಂಡ್ ನೆನಪುಗಳು ಅಂದರೆ ಮೆಮೊರೀಸ್, ಸೊ ಸ್ಮೈಲಿಂಗ್ ಮೆಮೊರೀಸ್ ಅಂತ. ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ನೆನಪುಗಳು ಹಂಗೆ ಇದಾಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಐ ಹ್ಯಾವ್ ಕೆಪ್ ದಿಸ್ ನೇಮ್. ಐ ಹೋಪ್ ನಿಮಗೆ ಈ ಹೆಸ್ರು ಇಷ್ಟ ಆಗಿದೆ ಅಂತ. ಸೊ ಕಮೆಂಟಲ್ಲಿ ಹೇಳಿ ಇಷ್ಟ ಆಗಿದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ. ಆದರೂ ಆಗಿಲ್ಲ ಅಂದರೂ ಐ ವೋಂಟ್ ಚೇಂಜ್ ಇಟ್, ಬಟ್ ನನಗಿಷ್ಟ ಅಂತ ನಾನು ಇಕ್ಕಿರೋದು. ಸೊ ನೆಕ್ಸ್ಟ್ ಕ್ವೆಶನ್ ಮಿಸ್ ಮರಿತ್ಸ್ ಅವ್ರು ಕೇಳಿರೋದು, ಇಫ್ ಯು ಆರೆಂಟ್ ಅನ್ ಇನ್ಫ್ಲುಯೆನ್ಸರ್ ವಾಟ್ ವುಡ್ ಹ್ಯಾವ್ ಯು ಬೀನ್? ಇನ್ಫ್ಲುಯೆನ್ಸರ್ ಆಗಿಲ್ಲ ಅಂದರೆ ಏನಾಗ್ಬೋದಿತ್ತು? ನಂಗೆ ಚಿಕ್ಕ ವಯಸ್ಸಿಂದನೂ ಇದೊಂದು ಡ್ರೀಮ್ ಅನ್ನೋದಿತ್ತು, IPS ಆಫೀಸರ್ ಆಗಬೇಕಿತ್ತು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಅಕಸ್ಮಾತ್ ಏನಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಸ್ಟಾರ್ಟಿಂಗಿಂದ ಓದಿ IPS ಆಗಬೇಕು ಅನ್ನೋ ಆಸೆ ಇದೆ. ಬಟ್ ಅದಾಗಲ್ಲ ಅಂತ ಗೊತ್ತು. ಲೈಕ್ ಆಲ್ರೆಡಿ ಈ ಪಾತ್ನ ಚೂಸ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೋಸ್ಕರ ನಾನು ಇದ್ದೀನಿ ಅಂತ ಅನಿಸ್ಬಿಟ್ಟಿದೆ. ಸೊ ಇದೇ ಸಾಕು ನನಗೀಗ. ಐಲ್ ಬಿ ಆನ್ ಇನ್ಫ್ಲುಯೆನ್ಸರ್. ಆ್ಯಂಡ್ ಸರ್ಪ್ರೈಸಿಂಗ್ ಏನು ಅಂದರೆ, ನೆಕ್ಸ್ಟ್ ಅಂದರೆ ಈಗ ಇದೊಂದು ಹೊಸ ಒಂದು ಟೀಮ್ ಆ್ಯಂಡ್ ನನ್ನ ಒಂದು ಹೊಸ ಬಿಸ್ನೆಸ್ ಆಗಿರೋದ್ರಿಂದ ಫಸ್ಟ್ 30 ಇವೆಂಟ್ಸ್ಗೆ, ಅಂದರೆ ಫಸ್ಟ್ 30 ಇವೆಂಟ್ಸ್ ಯಾವುದೇ ಇವೆಂಟ್ಸ್ ಆಗಲಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಅಂತ ಸಿಗುತ್ತೆ, ಅಂದರೆ ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ಸಿಗುತ್ತೆ. ಹಾಗಂತ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ನಾನೇನು ಬಂದು ನಿಮಗೆ ಲೈಕ್ ನೀವು ಕೊಡ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ನಾನು ಬಂದು ಬುಕ್ ಮಾಡಬೇಕಂತೆಲ್ಲ ತಿಳ್ಕೊಬೇಡಿ. ಜಸ್ಟ್ ನನ್ನ ಕಡೆಯಿಂದ ನನ್ನ ಖುಷಿಗೋಸ್ಕರ ನಾನು ಕೊಡ್ತಾ ಇರೋದು. ಈ ಕ್ವೆಶನ್ನ ತುಂಬ ಜನ ಕೇಳಿರೋದು. ಆ್ಯಂಡ್ ಈಗ ಕೇಳಿರೋ ಬಂದು ಕಾಲ್ ಮಿ ವೈಭು ಅವರು, ಯುವರ್ ಫೇವ್ರೆಟ್ ಟೀಮ್ ಇನ್ IPL ಹೇಳಬೇಕಾ? ಬ್ಲ್ಯಾಕ್ ಹಾರ್ಟ್ 1310 ಅವ್ರು ಕೇಳಿರೋ ಕ್ವೆಶನ್, ಹೌ ಡು ಯು ನೋ ಸಚ್ ಅ ಗುಡ್ ಆ್ಯಂಡ್ ಮೀನಿಂಗ್ಫುಲ್ ಕಾನ್ಸೆಪ್ಟ್ ಅಕ್ಕ? ಹೌ ಡು ಯು ಡೂ ಸಚ್ ಅ ಗುಡ್ ಆ್ಯಂಡ್ ಮೀನಿಂಗ್ಫುಲ್ ಕಾನ್ಸೆಪ್ಟ್? ಹೇಗೆ ಅಂದರೆ ನಾನು ತುಂಬ ಒಂದು ವೀಡಿಯೋಸ್ನ ನಾನು ಮೂವೀಸ್ ಅದು ಇದು ನೋಡಿನೇ ಕಲ್ತಿರೋದು. ಅಂದರೆ ಈ ಥರ ಎಲ್ಲ ಮಾಡ್ಬೋದು ಅನ್ನೋ ಥರ. ಅಂದರೆ ಹಾಲಿವುಡ್ ಮೂವೀಸ್ ಎಲ್ಲ ನೋಡೋದೆಲ್ಲ ಜಾಸ್ತಿ ನಾನು. ಅಂದರೆ ಈ ಫ್ಯಾಂಟಸಿ ಆಗಲಿ ಆ್ಯಂಡ್ ಸೈಂಟಿಫಿಕ್ ಈ ಥರ ಮೂವೀಸ್ ನೋಡೋದು ಜಾಸ್ತಿ. ಸೊ ಅದರಿಂದ ಎಲ್ಲ ಆ್ಯಂಡ್ ಅದ್ರ ಜೊತೆಗೆ ಹಾರರ್ ಮೂವೀಸ್ ಕೂಡ. ಸೊ ಅದನ್ನೆಲ್ಲ ತೊಗೊಂಡು ಎಲ್ಲ ಮಿಕ್ಸ್ಚರ್ ಆಫ್ ದಟ್ ಎಲ್ಲ ತೊಗೊಂಡು ನಾನು ಮೇಕಪ್ ವೀಡಿಯೋಸ್ ಆಗಲಿ SFX ಆಗಲಿ ಇದನ್ನೆಲ್ಲ ಟ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕಂಟೆಂಟ್ ಥರ ಮಾಡ್ತೀನಿ.
ಅದೇ ಥರ ನಂಗೆ ಐಡಿಯಾಸ್ ಬರೋದು. ಆ್ಯಂಡ್ ನನ್ನ ಚಿಕ್ಕ ವಯಸ್ಸಲ್ಲಿ ಲೈಕ್ ತುಂಬ ಈ ಪವರ್ ರೇಂಜರ್ಸ್, ಈ ಸೂಪರ್ ಪವರ್ಸ್ ಮೂವೀಸ್ ಎಲ್ಲ ನೋಡ್ತಿದ್ದೆ, ಅದರಿಂದನೂ ಇನ್ಸ್ಪೈರ್ ಆಗಿ ತೊಗೊಂಡು ನಾನು ಕಂಟೆಂಟ್ಸ ಮಾಡ್ತೀನಿ ಅಷ್ಟೇ. ಕೆಲವೊಂದು ಮೀನಿಂಗ್ಫುಲ್ ಕಾನ್ಸೆಪ್ಟ್ ಅಂತಲೂ ಕೊಡ್ತೀನಿ, ಅದು ಎಲ್ಲಿ ರಿಯಾಲಿಟಿ ನೋಡ್ತಾ ಇರ್ತೀನಲ್ವ, ಲೈಕ್ ನನ್ನ ಸರೌಂಡಿಂಗ್ಸ್ ಆಗಲಿ, ನಮ್ಮ ಮನೇಲಿ ಆಗಲಿ, ಅಲ್ಲಾಗಲಿ ಇಲ್ಲಾಗಲಿ ಆಗುವಂಥ ರಿಯಾಲಿಟಿ ವೀಡಿಯೋಸ್ನ ಮೀನಿಂಗ್ಫುಲ್ಲಾಗಿ ಕಾನ್ಸೆಪ್ಟ್ ಕೊಡ್ತೀನಿ. ನೆಕ್ಸ್ಟ್ ಕ್ವೆಶನ್ ನಿಸರ್ಗ ನೀಸು 256 ಅವ್ರು ಕೇಳಿರೋದು, ವಾಟ್ ಈಸ್ ಲೈಫ್ ಮೀನಿಂಗ್ ಫ್ರಮ್ ಯೋರ್ ಸೈಡ್? ಓಕೆ, ಲೈಫ್ ಅಂದರೆ ಏನು ನನ್ನ ಕಡೆಯಿಂದ ಲೈಫ್ ಅಂದರೆ ಪ್ರೆಸೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಪ್ರೆಸೆಂಟ್ ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ನಾನು ಅದು ಕಲ್ತಿರೋ ಪಾಠ. ಸೊ ನಾಳೆ ಬಗ್ಗೆ ಥಿಂಕ್ ಮಾಡ್ಕೊತ ಹೋದರೆ ನಮ್ಮ ಹೆಲ್ತ್ ಹಾಳಾಗುತ್ತೆ, ಎಲ್ಲನೂ ಹಾಳಾಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಸೊ ಇವಾಗ ಏನಿದೆ ಪ್ರೆಸೆಂಟ್ ಅದನ್ನ ಬಗ್ಗೆ ಥಿಂಕ್ ಮಾಡ್ಕೊತ ಲೈಫ್ನ ಲೀಡ್ ಮಾಡಬೇಕು. ಆ್ಯಂಡ್ ನಮ್ಮ ಅಕ್ಕಪಕ್ಕ ಇರೋರು ಎಲ್ಲರೂ ಖುಷಿಯಾಗಿರಬೇಕು. ಇದಿಷ್ಟು ಹೇಳ್ತೀನಿ. ಸೊ ಇಷ್ಟೇ ನನ್ನ ಪ್ರಕಾರ ಲೈಫ್ ನಾನು ಕಲ್ತಿರೋಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಟ್ವಿಲೈಟ್ ನಿವೇದಿತಾ ಅವ್ರು ಕೇಳಿರೋದು, ವಾಟ್ ಅಡ್ವೈಸ್ ವುಡ್ ಯು ಗಿವ್ ಟು ಸಮ್ವನ್ ಹೂ ವಾಂಟ್ಸ್ ಟು ಸ್ಟಾರ್ಟ್ ಅ ಕೆರಿಯರ್ ಆ್ಯಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್? ಓಕೆ, ನನ್ನ ಒಂದು ಅಡ್ವೈಸ್ ಏನು ಅಂದರೆ, ನಿಮಗೆ ಸೋಷಿಯಲ್ ಮೀಡಿಯಾ ಮೇಲೆ ಅಂದರೆ ನಿಮಗೆ ಒಂದು ಹಿಡನ್ ಟ್ಯಾಲೆಂಟ್ ಅನ್ನೋದಿದ್ದರೆ ಅದು ನಾವು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಅಂದರೆ ನನ್ನ ಟ್ಯಾಲೆಂಟ್ ನಿಮಗೆ ಅದೊಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಸಿಕ್ಕಿರಲ್ಲ ನಿಮ್ಮ ಟ್ಯಾಲೆಂಟ್ಗೆ. ಇವಾಗ ಡ್ಯಾನ್ಸ್ ಅಂದ್ಕೊಳ್ಳಿ, ಡ್ಯಾನ್ಸ್ಗೆ ಸ್ಟೇಜಸ್ ಎಲ್ಲ ಸಿಕ್ಕಿರಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಅಲ್ಲಿ ಇಡೀ ಪ್ರಪಂಚ ನೋಡುತ್ತೆ. ಹೌದು, ಟಿ ವಿ ಚಾನೆಲ್ಸ್ ಎಲ್ಲ ನೋಡ್ತಾರೆ, ಅಂದರೆ ಟಿ ವಿ ಯಾರು ನೋಡ್ತಾರೆ ಅವರೆಲ್ಲರೂ ನೋಡ್ತಾರೆ. ಆ್ಯಂಡ್ ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಯಾರ್ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೋ ಅವರೆಲ್ಲರೂ ನಿಮ್ಮ ಟ್ಯಾಲೆಂಟ್ನ ನೋಡ್ಬೋದು. ಸೊ ನಿಮ್ಮ ಟಾರ್ಗೆಟ್ ನಿಮಗೆ ಓಕೆ ನನ್ನ ಟ್ಯಾಲೆಂಟ್ನ ಎಲ್ಲರೂ ನೋಡಬೇಕು ಅಂತ ಇದ್ದರೆ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಹೇಮಾ 0066 ಅವ್ರು ಕೇಳಿರೋದು, ಹೂ ಈಸ್ ಯೋರ್ ಇನ್ಸ್ಪಿರೇಷನ್ ಟು ಮೇಕ್ ರೀಲ್ಸ್? ನೀವು ನನ್ನ ಅಷ್ಟು ಸಪೋರ್ಟ್ ಮಾಡ್ಕೊತ ಬರ್ತಾ ಇದ್ದೀರಾ. ಸೊ ಆ ಸಪೋರ್ಟಿಂದನೇ ನಾನು ಅದೇ ಇನ್ಸ್ಪಿರೇಷನಾಗಿ ತೊಗೊಂಡು ಇನ್ನೂ ರೀಲ್ಸ್ ಮಾಡಬೇಕು, ಅಂದರೆ ಇನ್ನೂ ಕಂಟೆಂಟ್ಸ್ನ ಮಾಡಬೇಕು ಅನ್ನೋ ಒಂದು ಕಿಚ್ಚು ಬಂದಿದೆ. ಆ್ಯಂಡ್ ತುಂಬ ಜನ ಕೇಳಿರೋ ಕ್ವೆಶನ್ ಆ್ಯಂಡ್ ನನ್ನ ಇನ್ಬಾಕ್ಸ್ ತುಂಬಿರೋಂಥ ಒಂದು ಕ್ವೆಶನ್ಸ್ ಏನು ಅಂದರೆ, ಇವರು ಕೇಳಿದ್ದಾರೆ ಸ್ಟಾರ್11 ಅನ್ನೋರು, ವೈ ಯು ವಿಲ್ ಆಲ್ವೇಸ್ ಯೂಸ್ ದಿಸ್ ಎಮೋಜಿ? ಈ ಎಮೋಜಿನ ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಈಗ ನಾನು ಏನೇ ಹಾಕಿದಾಗಲೂ ಅಷ್ಟೇ, ಸ್ಟೋರಿ ಆಗಲಿ ಪೋಸ್ಟ್ ಹಾಕಿದಾಗಲೂ ಆಗ ನಾನು ಅದೊಂದು ಸಿಂಬಲ್ನ ಯೂಸ್ ಮಾಡ್ತೀನಿ. ಅದು ನಜರ್ ಆ್ಯಂಡ್ ಈವಿಲ್ ಐ ಅಂತ. ಸೊ ಅದನ್ನ ಯೂಸ್ ಮಾಡ್ತೀನಿ ಯಾಕೆಂದರೆ ಯಾರ್ದು ದೃಷ್ಟಿ ಬೀಳದೆ ಇರಲಿ ಅಂತ, ಅದಕ್ಕೆ ಅದನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಸಿನೋಪೈಲ್ಸ್ 99 ಅವ್ರು ಕೇಳಿರೋದು, ಹಾಯ್ ಅಶೋಕ, ಟ್ರೆಂಡ್ ವಾಸ್ ಜಸ್ಟ್ ಬೆಂಕಿ, ಕ್ಯಾನ್ ಯು ಪ್ಲೀಸ್ ಅಪ್ಲೋಡ್ ದಿ BTS? ಆ್ಯಕ್ಚುಲಿ ನಂಗೆ ಎಷ್ಟು ಬೇಜಾರಾಗ್ತಿದ್ದಂದರೆ, ಅಷ್ಟು ಚೆನ್ನಾಗಿ ಟ್ರೆಂಡ್, ಲೈಕ್ ಆ ವಿಡಿಯೋನ ಆಲ್ಮೋಸ್ಟ್ ಫಾರ್ 7 to 8 hours ಶೂಟ್ ಮಾಡಿ ಆ್ಯಂಡ್ ಎಡಿಟಿಂಗ್ ಎಲ್ಲ ಮಾಡಿದ್ವಿ. ಬಟ್ ಅದು BTS ಮಾಡೋಕ್ಕೆ ಆಗಲಿಲ್ಲ ಅನ್ನೋದೊಂದು ಗಿಲ್ಟ್ ಕಾಡ್ತಾ ಇದೆ ನನಗೆ. ಬಿಕಾಸ್ ಅಷ್ಟು ಚೆನ್ನಾಗಿ, ಅಂದರೆ ಅಷ್ಟೊತ್ತು ಟೈಮ್ ಕೊಟ್ಟು ಆ ಪೇಷನ್ಸ್ನೆಲ್ಲ ಇಟ್ಟು ವಿಡಿಯೋ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ BTS ಮಾಡಿಲ್ಲ. ಮೇ ಬಿ ನೆಕ್ಸ್ಟ್ ನಾನು ಇದೇ ಟ್ರೆಂಡ್ನ ಕನ್ನಡದಲ್ಲಿ ಮಾಡಬೇಕು ಅಂತ ಇದ್ದೀನಿ. ನಿಮಗೆ ಲೈಕ್ ಯಾವ ಸಾಂಗ್ ಅದು ಯಾವ ಟ್ರೆಂಡ್, ಆ ಟ್ರೆಂಡಿಗೆ ಯಾವ ಕನ್ನಡ ಸಾಂಗ್ ಸೂಟ್ ಆಗುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ಆ ಸಾಂಗ್ಗೆ ನಾನು ಮಾಡ್ತೀನಿ ಆ ಟ್ರೆಂಡ್ನ, ಆ್ಯಂಡ್ ಅದ್ರ BTSನ ಮಾಡ್ತೀನಿ. ಹ್ಯಾಪಿ ಸೋಲ್ ಅವ್ರು ಕೇಳಿರೋದು, ಹೂ ಈಸ್ ಯೋರ್ ಕ್ಯಾಮ್ರಾಮ್ಯಾನ್ ಅಟ್ ಹೋಮ್? ಅಫ್ಕೋರ್ಸ್ ನನ್ನ ಕಸಿನ್ ಬ್ರದರ್ ಇದ್ದಾರೆ ಈಗ. ಸೊ ಅವರೇ ನಾನು ಶೂಟ್ ಮಾಡೋದು, ಏಷ್ಯನ್ ಕಟ್ಸ್. ಅದು ಬಿಟ್ಟರೆ ಅವರೇನಾದರೂ ಊರಿಗೆ ಹೋಗ್ಬಿಟ್ರೆ ಆ ಟೈಮಲ್ಲಿ ನನ್ನ ತಂಗಿ ಮಾಡಿಕೊಡ್ತಾಳೆ, ನಿಮಗೆ ಗೊತ್ತಿರೋ ಹಾಗೆ. ಸೊ ಅಷ್ಟೇ, ಇವರಿಬ್ಬರೇ ನನಗೆ ವಿಡಿಯೋ ಶೂಟ್ಸ್ ಎಲ್ಲ ಮಾಡಿಕೊಡೋದು. ಆ್ಯಂಡ್ ಯಶಿನ್ ಈಗ ವಿಡಿಯೋ ಶೂಟ್ಸ್ ಆಗಲಿ ಆ್ಯಂಡ್ ಎಡಿಟಿಂಗ್ ಆಗಲಿ ಎಲ್ಲ ಮಾಡಿಕೊಡ್ತಾನೆ. ನನ್ನ ತಂಗಿ ನನಗೆ ಕಾಸ್ಟ್ಯೂಮ್ ಡಿಸೈನರ್ ಥರ ಆಗಿಬಿಟ್ಟಿದ್ದಾಳೆ. ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ನಂದಿತಾ ಶ್ವೇತಾ. ಐ ಹೋಪ್ ನಿಮಗೆ ಇವ್ರು ಗೊತ್ತಿರ್ಬೋದು, ಜಿಂಕೆ ಮರೀನಾ. ಸೊ ಅವರು ಕೇಳಿರೋದು, ಹೌ ಟು ಗೆಟ್ ಡಿಸ್ಕನೆಕ್ಟೆಡ್ ಫ್ರಮ್ ಪೀಪಲ್ ಲೈಕ್ ಯು ಡೂ? ನಾನು ಅಂದರೆ ಡಿಸ್ಕನೆಕ್ಟ್ ಹೇಗಾಗಂದರೆ, ಡಿಸ್ಕನೆಕ್ಟ್ ಆಗಿರೋದಲ್ಲ, ಜಸ್ಟ್ ಬ್ಯುಸಿ ಇನ್ ವರ್ಕ್. ತುಂಬ ನಾವು ನಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾದ್ರೆ ಪೀಪಲ್ಸ್ ಬಿಡ್ತಾ ಹೋಗ್ತಾ ಇರ್ತಾರೆ. ಅವ್ರಿಗೆ ಅದೇನು ಅನಿಸುತ್ತೆ, ಅವ್ರು ನಮ್ಮಿಂದ ಲೈಕ್ ಡಿಸ್ಕನೆಕ್ಟ್ ಆಗಿದ್ದೀವಿ ಅಂತ ಅನ್ಕೋತಾರೆ. ಬಟ್ ಡಿಸ್ಕನೆಕ್ಟ್ ಆಗಿಲ್ಲ, ಜಸ್ಟ್ ಬ್ಯುಸಿ ಇನ್ ಲೈಫ್ ಆ್ಯಂಡ್ ಬ್ಯುಸಿ ಇನ್ ವರ್ಕ್. ಐ ಹೋಪ್ ನಾನು ಒಂದು ಇಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ಗೆ ಮಾತ್ರ ಆನ್ಸರ್ ಮಾಡಿದ್ದೀನಿ. ನನಗೆ ಖುಷಿ ಆಯಿತು, ನೀವೆಲ್ಲ ಅಷ್ಟೊಂದು ಕ್ವೆಶನ್ಸ್ ಎಲ್ಲ ಹಾಕಿದ್ದೀರಾ.
ಕೆಲವೊಂದಿಷ್ಟು ಕ್ವೆಶನ್ಸ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಯಾರ್ಯಾರು ಅದಕ್ಕೆ ಕ್ವೆಶನ್ಸ್ ಎಲ್ಲ ಹಾಕಿದ್ದೀರೋ ಐ ಆಮ್ ಸೊ ಸಾರಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂತ. ಆ್ಯಂಡ್ ಇನ್ನು ನೆಕ್ಸ್ಟ್ ಬರ್ತಾ ಇರ್ತೀನಿ, ಮಂತ್ಲಿ ಒನ್ಸ್ ಈ ಥರದೊಂದು ಕ್ವೆಶನ್ ಆನ್ಸರ್ಸ್ ಮಾಡ್ತಾ ಇರ್ತೀನಿ. ಸೊ ಎಲ್ರಿಗೂ ಒಂದೊಂದು ಚಾನ್ಸ್ ಸಿಗುತ್ತೆ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಬರೋದಿದೆ. ಆ್ಯಂಡ್ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ, ಬಿಕಾಸ್ ನೆಕ್ಸ್ಟ್ ನೋಟಿಫಿಕೇಷನ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ. ಐ ಲವ್ ಯು ಆಲ್, ಟೇಕ್ ಕೇರ್, ಟಿಲ್ ದ್ಯಾನ್, ಸಿ ಯಾ.